To get more updates to the related topics, please subscribe the channel and press the bell icon. You will get the notifications. ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್. ವಿದ್ಯಾರ್ಥಿಗಳೇ, ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಲ್ಲ? ಇವತ್ತು ನಾವು ನಿಮ್ಮ 7ನೇ ತರಗತಿಯ ವಿಜ್ಞಾನ ಪುಸ್ತಕದ ಪ್ರಾಣಿಗಳಲ್ಲಿ ಪೋಷಣೆ ಈ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ವಿದ್ಯಾರ್ಥಿಗಳೇ, ತಪ್ಪದೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಈ ಗಂಟೆ ಚಿತ್ರವನ್ನು ಸಹ ಒಮ್ಮೆ ಒತ್ತಿ. ಇದರಿಂದ ನಿಮಗೆ ಮುಂದೆ ಬರುವಂತಹ ವಿಡಿಯೋಗಳ ನೋಟಿಫಿಕೇಶನ್ಗಳು ದೊರೆಯುತ್ತವೆ. ಅದಲ್ಲದೆ ಇದೇ ಚಾನೆಲ್ ಅಲ್ಲಿ ನಾವು ಈಗಾಗಲೇ ಸಸ್ಯಗಳಲ್ಲಿ ಪೋಷಣೆ ಈ ಪಾಠದ ಕುರಿತು ಪ್ರಶ್ನೋತ್ತರಗಳ ವಿಡಿಯೋ ಇದೆ, ಅದನ್ನು ಸಹ ನೋಡಿ ತಿಳಿದುಕೊಳ್ಳಿ. ಬನ್ನಿ ಪಾಠವನ್ನ ಪ್ರಾರಂಭಿಸೋಣ. ವಿದ್ಯಾರ್ಥಿ, ನೀವೆಲ್ಲ ತಿಳಿದುಕೊಂಡಿರುವಂತೆ ಸಸ್ಯಗಳು ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಈಗಾಗಲೇ ಇದ್ರ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ಆದರೆ ಪ್ರಾಣಿಗಳು ಇವು ನೇರವಾಗಿ ಸಸ್ಯಗಳನ್ನು ಅಥವಾ ಸಸ್ಯಾಹಾರಿ ಪ್ರಾಣಿಗಳನ್ನು ತಿಂದು ತಮ್ಮ ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ. ಇನ್ನು ಕೆಲವು ಪ್ರಾಣಿಗಳು ಸಸ್ಯ ಮತ್ತು ಪ್ರಾಣಿಗಳೆರಡನ್ನೂ ತಿನ್ನುತ್ತವೆ. ಅವುಗಳಿಗೆ ನಾವು ಮಿಶ್ರಾಹಾರಿ ಎಂದು ಕರೆಯುತ್ತೇವೆ. ನಿಮಗೆಲ್ಲ ನೆನಪಿರ್ಬೋದಲ್ಲ, ನಿಮ್ಮ ಸಸ್ಯಗಳಲ್ಲಿಯ ಪೋಷಣೆ ಅನ್ನುವಂಥ ಪಾಠದ ಮೊದಲನೇ ಪ್ರಶ್ನೆ, ಜೀವಿಗಳಿಗೆ ಆಹಾರದ ಅವಶ್ಯಕತೆ ಏಕಿದೆ? ಇಲ್ಲಿದೆ ನೋಡಿ ಇದರ ಉತ್ತರ. ಮನುಷ್ಯರು ಸೇರಿದಂತೆ ಎಲ್ಲಾ ಜೀವಿಗಳಿಗೂ ತಮ್ಮ ದೇಹದ ಬೆಳವಣಿಗೆಗೆ, ದುರಸ್ತಿಗೆ ಹಾಗೂ ದೈಹಿಕ ಚಟುವಟಿಕೆಗಳಿಗೆ ಆಹಾರದ ಅಗತ್ಯವಿದೆ. ಪ್ರಾಣಿಗಳಲ್ಲಿ ಪೋಷಣೆಯು ಮತ್ತು ಪೋಷಕಗಳ ಅಗತ್ಯತೆ ಹಾಗೂ ಅದನ್ನು ಸೇವಿಸುವ ವಿಧಾನ ಮತ್ತು ದೇಹದಲ್ಲಿ ಅದರ ಬಳಕೆ ಇದನ್ನು ಒಳಗೊಂಡಿರುತ್ತದೆ. ವಿದ್ಯಾರ್ಥಿಗಳು, ಆಹಾರವು ಹಲವು ಘಟಕಗಳನ್ನು ಒಳಗೊಂಡಿರುತ್ತದೆ ಎಂಬುದನ್ನು ಈಗಾಗಲೇ 6ನೇ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಿ. ಅವು ಯಾವೆಂದರೆ ಕಾರ್ಬೋಹೈಡ್ರೇಟ್ಗಳು, ಲಿಪಿಡ್ಗಳು, ಖನಿಜಾಂಶಗಳು, ವಿಟಮಿನ್ಗಳು, ಕೊಬ್ಬು, ಪ್ರೋಟೀನ್, ನೀರು ಇತ್ಯಾದಿ. ಇದರ ಬಗ್ಗೆ ನೀವಾಗಲೇ ನಿಮ್ಮ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಿ. ವಿದ್ಯಾರ್ಥಿಗಳ, ಕಾರ್ಬೋಹೈಡ್ರೇಟ್ ನಂತಹ ಆಹಾರದ ಘಟಕಗಳು ಇವು ಸಂಕೀರ್ಣ ಘಟಕಗಳು. ಅಂದರೆ ಬಹಳಷ್ಟು ಕಾರ್ಬನ್, ಹೈಡ್ರೋಜನ್ ನಂತಹ ಪರಮಾಣುಗಳು ಒಂದಕ್ಕೊಂದು ಕೂಡಿಕೊಂಡಿರುತ್ತವೆ. ಈ ವಸ್ತುಗಳನ್ನು ಹಾಗೆಯೇ ಬಳಸಿಕೊಳ್ಳಲು ಪ್ರಾಣಿಗಳಿಂದ ಸಾಧ್ಯವಿಲ್ಲ. ಆದ್ದರಿಂದ ಅವುಗಳನ್ನು ಸರಳ ವಸ್ತುಗಳಾಗಿ ವಿಭಜನೆಗೊಳಿಸಬೇಕು. ಈ ವಿಭಜನೆಗೊಳಿಸುವಂತ ಕಾರ್ಯವೇ ಮತ್ತೇನಲ್ಲ, ಇದೇ ಜೀರ್ಣಕ್ರಿಯೆ. ಅಂದ್ರೆ ನಾವು ಸೇವಿಸುವಂತಹ ಈ ಸಂಕೀರ್ಣ ವಸ್ತುಗಳನ್ನ ಸಪರೇಟ್ ಆಗಿ ಈ ರೀತಿ ಬಿಡಿಯಾಗಿ ಮಾಡುವಂತಹ ಕ್ರಿಯೆ ಇದು ಜೀರ್ಣಕ್ರಿಯೆ. ಇದರ ಬಗ್ಗೆ ನಾವು ಇವತ್ತು ಈ ಪ್ರಾಣಿಗಳಲ್ಲಿಯ ಪೋಷಣೆ ಪಾಠದಲ್ಲಿ ತಿಳಿದುಕೊಳ್ಳೋಣ. ಆಹಾರ ಸೇವನೆಯ ಹಲವು ವಿಧಾನಗಳು. ವಿದ್ಯಾರ್ಥಿ, ನೀವೆಲ್ಲ ತಿಳಿದಿರುವಂತೆ ಎಲ್ಲಾ ಬಗೆಯ ಪ್ರಾಣಿ ಪಕ್ಷಿಗಳು ಒಂದೇ ರೀತಿಯಾಗಿ ತಮ್ಮ ಆಹಾರವನ್ನು ಪಡೆದುಕೊಳ್ಳುವುದಿಲ್ಲ. ಈ ಜೇನುನೊಣಗಳು, ಹಮ್ಮಿಂಗ್ ಪಕ್ಷಿಗಳು ಇವು ಸಸ್ಯಗಳ ಮಧುವನ್ನು ಹೀರಿಕೊಳ್ಳುತ್ತವೆ. ಅದೇ ರೀತಿ ಮನುಷ್ಯರು, ಇನ್ನು ಕೆಲವು ಪ್ರಾಣಿಗಳು ಮತ್ತು ನವಜಾತ ಶಿಶುಗಳು ಇವು ತಾಯಿಯ ಹಾಲನ್ನು ಕುಡಿಯುತ್ತವೆ. ಬಾವಿನಂತಹ ಹಾವುಗಳು ಇವು ತಾವು ಬೇಟೆಯಾಡುವ ಪ್ರಾಣಿಗಳನ್ನು ಇಡಿಯಾಗಿ ಅಂದ್ರೆ ಕಂಪ್ಲೀಟ್ ಆಗಿ ಅವುಗಳನ್ನ ನುಂಗುತ್ತವೆ. ಇನ್ನು ಕೆಲವು ಜಲವಾಸಿ ಪ್ರಾಣಿಗಳು ತಮ್ಮ ಹತ್ತಿರ ತೇಲುತ್ತಿರುವಂತಹ ಚಿಕ್ಕ ಅಂದ್ರೆ ಸಣ್ಣ ಆಹಾರದ ಕಣಗಳನ್ನು ಸೋಸಿ ಅವುಗಳನ್ನು ತಿನ್ನುತ್ತವೆ. ಈ ರೀತಿ ಪ್ರತಿಯೊಂದು ಪ್ರಾಣಿಯ ಆಹಾರ ಸೇವನೆ ವಿಧಾನವು ಬೇರೆ ಬೇರೆಯಾಗಿರುತ್ತದೆ. ಈ ಚಟುವಟಿಕೆ 2.1ರಲ್ಲಿ ಇಲ್ಲಿ ಒಂದು ಕೋಷ್ಟಕವನ್ನು ನೀಡಲಾಗಿದೆ. ಈ ಕೋಷ್ಟಕದಲ್ಲಿ ಮೊದಲಿಗೆ ಇಲ್ಲಿ ಪ್ರಾಣಿ ಹೆಸರು, ನಂತರ ಆಹಾರದ ವಿಧ, ನೆಕ್ಸ್ಟ್ ಇಲ್ಲಿ ಸೇವನೆಯ ವಿಧಾನ. ಇಲ್ಲಿ ಕೆಳಗೆ ಕೆಲವೊಂದು ಸೇವನೆ ವಿಧಾನವನ್ನು ನೀಡಲಾಗಿದೆ. ಎರೆಯುವುದು, ಜಗಿಯುವುದು, ಹಿಡಿಯುವುದು, ನುಂಗುವುದು,
ಹಿಂಡುವುದು ಹಾಗೂ ಹೀರುವುದು. ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರಾಣಿಗಳಿಗೆ ಯಾವ ಬಗೆಯ ಸೇವನೆ ವಿಧಾನವು ಜೋಡಿಯಾಗುತ್ತದೆಯೋ ಅದನ್ನು ನಾವಿಲ್ಲಿ ಹೊಂದಿಸಿ ಬರೆಯಬೇಕು. ಮೊದಲಿಗೆ ಬಸವನ ಹುಳು. ವಿದ್ಯಾರ್ಥಿಗಳೇ, ಈ ಬಸವನ ಹುಳುಗಳು ನೀವೆಲ್ಲ ನೋಡಿರಬಹುದು. ಇವು ಹುಳುಗಳನ್ನು ಸೇವಿಸುತ್ತವೆ. ಸೊ ಹುಳುಗಳು. ಇನ್ನು ಇವು ಸೇವನೆಯ ವಿಧಾನ ಹೆರೆಯುವುದು. ಸೊ ಹೆರೆಯುವುದರಿಂದ ಇವು ಆಹಾರವನ್ನು ಪಡೆಯುತ್ತವೆ. ನೆಕ್ಸ್ಟ್ ಇರುವೆ. ಇರುವೆ ನೀವೆಲ್ಲ ನೋಡಿರಬಹುದು. ಕಾಳುಗಳನ್ನು ಹಾಗೂ ಸಕ್ಕರೆ ಈ ರೀತಿಯ ಪದಾರ್ಥಗಳನ್ನು ಇರುವೆಗಳು ಸೇವಿಸುತ್ತವೆ. ಇವು ಸಹ ಬಸವನ ಹುಳುವಿನ ತರ ಹೆರೆಯುವುದು ಪ್ಲಸ್ ಜಗಿಯುವುದು ಈ ರೀತಿ ತಮ್ಮ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಇನ್ನು ನೆಕ್ಸ್ಟ್ ಹದ್ದು. ಇದು ಮೀನು, ಹಾವು ಈ ರೀತಿ ಆಹಾರವನ್ನು ಸೇವಿಸುತ್ತದೆ. ಸೊ ಮೀನು, ಇಲ್ಲಿ ನಾವು ಒಂದು ಉದಾಹರಣೆ ತೆಗೆದುಕೊಂಡಾಗ, ಸೊ ಇದು ಮೀನನ್ನು ಮೊದಲು ಹಿಡಿಯುವುದು. ಸೊ ಹಿಡಿಯುವುದು, ನಂತರ ನೀವಾಗಲೇ ತಿಳಿದುಕೊಂಡಿರುವಂತೆ ಹದ್ದು ಹಲ್ಲುಗಳನ್ನು ಹೊಂದಿಲ್ಲ. ಸೊ ಅದನ್ನು ನುಂಗುವುದು. ಸೊ ಈ ರೀತಿ ಹದ್ದು ತನ್ನ ಆಹಾರವನ್ನು ಪಡೆದುಕೊಳ್ಳುತ್ತದೆ. ನಂತರ ಹಮ್ಮಿಂಗ್ ಪಕ್ಷಿ. ವಿದ್ಯಾರ್ಥಿಗಳೇ, ಈ ಹಮ್ಮಿಂಗ್ ಪಕ್ಷಿ ಇಲ್ಲಿದೆ ನೋಡಿ. ಈ ಹಮ್ಮಿಂಗ್ ಪಕ್ಷಿಯು ಜಗತ್ತಿನಲ್ಲಿ ಅತ್ಯಂತ ಚಿಕ್ಕದಾದಂತಹ ಪಕ್ಷಿ. ಇದು ಸಂಪೂರ್ಣ ಬೆಳೆದ ನಂತರ ಇದರ ತೂಕವು ಕೇವಲ 3 ಗ್ರಾಂನಷ್ಟಿರುತ್ತದೆ. ಇಷ್ಟೊಂದು ಚಿಕ್ಕ ಪಕ್ಷಿ ಅಲ್ಲ. ಈ ಪಕ್ಷಿ ಮತ್ತೊಂದು ವಿಶೇಷತೆ ಏನೆಂದರೆ, ಈ ಪಕ್ಷಿಯು ರಿವರ್ಸ್ ಗೇರ್ ಹೊಂದಿದೆ. ಅಂದರೆ ಇದು ಹಾರಾಡುತ್ತಾನೆ ಹಿಂದೆ ಬದಿಯಲ್ಲಿ, ಅಂದರೆ ಹಿಂದೆ ಮುಖ ಮಾಡದೆ ಇದು ಹಾರಬಹುದು. ಇದೊಂದು ಇದರ ವಿಶೇಷ ಗುಣ. ಇದು ಒಂದು ರೀತಿ ಪಾತರಗಿತ್ತಿ ತರ ಜೀವನ. ಈ ಹಮ್ಮಿಂಗ್ ಪಕ್ಷಿಯು ಪಾತರಗಿತ್ತಿ ಅಥವಾ ಈ ಜೇನು ಹುಳಗಳ ರೀತಿ ಇದು ಮಕರಂದವನ್ನ ಹೀರುತ್ತದೆ. ಸೊ ಈ ಮಕರಂದವನ್ನ ಹೀರುವುದು. ಈ ಮಕರಂದವನ್ನು ಹೀರುವುದರಿಂದ ತನ್ನ ಆಹಾರವನ್ನು ಪಡೆದುಕೊಳ್ಳುತ್ತದೆ. ಇನ್ನು ಹೇನುಗಳು. ನಿಮಗೆಲ್ಲ ತಿಳಿದಿರುವಂತೆ ಹೇನುಗಳು ತಲೆಯಲ್ಲಿ ಅಥವಾ ಪ್ರಾಣಿಗಳ ದೇಹದ ಮೇಲೆ ಕಂಡು ಬರುತ್ತವೆ. ಸೊ ಇವು ಆ ಪ್ರಾಣಿಗಳಿಂದ ರಕ್ತವನ್ನು ಹೀರುತ್ತವೆ. ಆದ್ದರಿಂದ ಇದು ಸಹ ಹೀರುವುದು. ಸೊಳ್ಳೆ, ಇದು ಸಹ ರಕ್ತವನ್ನು ಸೇವಿಸುತ್ತದೆ. ಇದು ಸಹ ಹೀರುವುದು. ಚಿಟ್ಟೆ ಇದು ಹಮ್ಮಿಂಗ್ ಬರ್ಡ್ ಪಕ್ಷಿ. ಅದೇ ರೀತಿ ಇದು ಮಕರಂದವನ್ನ ಹೀರುವುದು. ಇನ್ನು ನೊಣವು ಹೆಚ್ಚಾಗಿ ದ್ರವ ಪದಾರ್ಥಗಳು ಅಂದರೆ ದ್ರವ ಆಹಾರಗಳ ಮೇಲೆ ಅವಲಂಬಿಸಿರುತ್ತದೆ. ಸೊ ದ್ರವ ಆಹಾರವನ್ನು ಹೀರುವುದು. ಸೊ ಈ ರೀತಿ ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ಆಹಾರದ ವಿಧವನ್ನು ಹೊಂದಿವೆ. ಅದಲ್ಲದೆ ಬೇರೆ ಬೇರೆಯ ಸೇವನೆ ವಿಧಾನವನ್ನು ಸಹ ಹೊಂದಿದೆ ಎಂದು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಇಲ್ಲೊಂದು ವಿಸ್ಮಯಕಾರಿ ಸಂಗತಿ ಇದೇನಪ್ಪ ಅಂದ್ರೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಯುಕ್ತ ಗಟ್ಟಿ ಚಿಪ್ಪುಗಳಿಂದ ಆವೃತವಾದಂತಹ ಪ್ರಾಣಿಗಳು ನಾವು ನಕ್ಷತ್ರ ಮೀನು, ಇದೇ ಚಿತ್ರ, ನಕ್ಷತ್ರ ಮೀನು ತಿನ್ನುತ್ತದೆ. ಇದು ಚಿಪ್ಪನ್ನು ತೆರೆದ ಬಳಿಕ, ಅಂದ್ರೆ ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಚಿಪ್ಪನ್ನು ತೆರೆದ ಬಳಿಕ ಅದರೊಳಗಿರುವಂತ ಮೃದ್ವಂಗಿ ಅಂದ್ರೆ ಮೃದು ಪ್ರಾಣಿಗಳನ್ನು ತಿನ್ನುವುದಕ್ಕಾಗಿ ನಕ್ಷತ್ರ ಮೀನು ತನ್ನ ಬಾಯಿಯ ಮೂಲಕ ಹೊಟ್ಟೆಯನ್ನೇ ಹೊರಹಾಕುತ್ತದೆ. ನೆಕ್ಸ್ಟ್ ಆಮೇಲೆ ಆ ಪ್ರಾಣಿಯನ್ನು ಸೇವಿಸಿದ ನಂತರ ಪುನಃ ಹೊಟ್ಟೆಯನ್ನು ದೇಹದ ಒಳಗೆ ಸೇರಿಸುತ್ತದೆ. ಅಲ್ಲಿ ಆಹಾರವು ನಿಧಾನವಾಗಿ ಜೀರ್ಣಿಸಲ್ಪಡುತ್ತದೆ. ಇಷ್ಟೊಂದು ಸ್ಟ್ರೇಂಜ್ ಅಲ್ಲ? ಈ ರೀತಿ ಬಹಳಷ್ಟು ಪ್ರಕಾರದ ಪ್ರಾಣಿಗಳು ತಮ್ಮ ಆಹಾರವನ್ನು ಪಡೆಯಲು ಬೇರೆ ಬೇರೆ ವಿಧಾನಗಳನ್ನು ಉಪಯೋಗಿಸುತ್ತೆ ವಿದ್ಯಾರ್ಥಿಗಳೇ. ಸೊ ಇಷ್ಟೆಲ್ಲ ತಿಳಿದುಕೊಂಡ ನಂತರ ಇನ್ನು ನೆಕ್ಸ್ಟ್ ಮನುಷ್ಯರಲ್ಲಿ ಜೀರ್ಣಕ್ರಿಯೆ. ಸೊ ವಿದ್ಯಾರ್ಥಿಗಳೇ, ನಾವೆಲ್ಲ ಬಾಯಿಯ ಮೂಲಕನೇ ಆಹಾರವನ್ನು ಸೇವಿಸುವುದು, ನಂತರ ಅದನ್ನು ಜೀರ್ಣಿಸಿಕೊಳ್ಳುತ್ತೇವೆ. ಸೊ ಬಳಸಿಕೊಳ್ಳದ ಆಹಾರದ ಅಂಶಗಳು ಇವು ದೇಹದಿಂದ ಹೊರ ಹಾಕಲ್ಪಡುತ್ತವೆ. ಇದರ ಬಗ್ಗೆ ನೀವು ಈಗಾಗಲೇ ನಿಮ್ಮ 5ನೇ ತರಗತಿಯಲ್ಲಿ ತಿಳಿದುಕೊಂಡಿದ್ದೀರಿ. ಇನ್ನು ಒಂದು ಬಾರಿ ದೇಹದ ಒಳಗೆ ಆಹಾರ ಪ್ರವೇಶವಾದರೆ ಅದರ ಸ್ಥಿತಿ ಏನಾಗುವುದು, ಅದು ಯಾವ ರೀತಿ ಬದಲಾವಣೆಗೆ ಒಳಪಡುತ್ತದೆ
ಇದನ್ನು ನೀವು ಈ ಅಧ್ಯಾಯದಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳಲಿದ್ದೀರಿ. ಸೊ ಮೊದಲಿಗೆ ಬಾಯಿಯ ಕುಹರ ಅಂದ್ರೆ ಬಕಲ್ ಕ್ಯಾವಿಟಿ. ಸೊ ನಿಮ್ಮ ಬಾಯಿಯ ಒಳಗೆ ಇರುವಂತಹ ಸ್ಥಳ, ಸೊ ಓಪನ್ ಸ್ಥಳ, ಆ ಬಾಯಿಯಲ್ಲಿ ಇರುವಂತಹ ಸ್ಥಳವನ್ನು ನಾವು ಬಾಯಿಯ ಕುಹರ ಎಂದು ಕರೆಯುತ್ತೇವೆ. ಇದರಿಂದ ಆರಂಭವಾಗಿ ಗುದದ್ವಾರದಲ್ಲಿ ಕೊನೆಯಾಗುವಂತ ನೀಳ ಕೊಳವೆ ಅಂದ್ರೆ ಉದ್ದವಾದಂತ ಕೊಳವೆಯ ಮೂಲಕ ಆಹಾರ ಸಾಗುತ್ತಾ ಇರುತ್ತದೆ. ಈ ಕೊಳವೆಯನ್ನು ಬೇರೆ ಬೇರೆ ಭಾಗಗಳಾಗಿ ಸಹ ವಿಭಾಗಿಸಲಾಗಿದೆ. ಮೊದಲನೆಯದು ಬಾಯಿಯ ಕುಹರ, ಎರಡನೆಯದು ಅನ್ನನಾಳ, ಮೂರನೆಯದು ಜಠರ, ನಾಲ್ಕನೆಯದು ಸಣ್ಣ ಕರಳು, ಐದನೆಯದು ದೊಡ್ಡ ಕರಳು ಹಾಗೂ ಕೊನೆಗೆ ಗುದದ್ವಾರ. ಸೊ ಇವೆಲ್ಲ ಭಾಗಗಳು ಒಟ್ಟಾಗಿ ನಾವು ಜೀರ್ಣನಾಳ ಅಂದರೆ ಡೈಜೆಸ್ಟಿವ್ ಟ್ರ್ಯಾಕ್ ಎಂದು ಕರೆಯುತ್ತೇವೆ. ಸೊ ಎಲ್ಲಾ ಭಾಗಗಳ ಮುಖಾಂತರ ಆಹಾರವು ಚಲಿಸುವಾಗ ಅದರ ಘಟಕಗಳಾಗಿ ಸ್ಲೋ ಆಗಿ ಅತಿ ನಿಧಾನವಾಗಿ ಜೀರ್ಣಿಸುತ್ತಾ ಹೋಗುತ್ತದೆ. ಇಲ್ಲಿ ಜಠರ ಮತ್ತು ಸಣ್ಣ ಕರಳಿನ ಒಳಗೋಡೆಗಳು ಮತ್ತು ಜೀರ್ಣನಾಳಕ್ಕೆ ಸಂಬಂಧಿಸಿದಂತ ಲಾಲಾರಸ ಗ್ರಂಥಿ, ಯಕೃತ್, ಮೇದೋಜೀರಕ ಗ್ರಂಥಿಗಳು, ಇವು ಹಲವಾರು ಗ್ರಂಥಿಗಳು ಆಹಾರ ಜೀರ್ಣವಾಗುವಾಗ ಆಹಾರದಲ್ಲಿ ಜೀರ್ಣ ರಸಗಳನ್ನು ಸ್ರವಿಸುತ್ತವೆ. ಈ ಜೀರ್ಣ ರಸಗಳು ಆಹಾರದ ಸಂಕೀರ್ಣವಾದಂತಹ ವಸ್ತುಗಳನ್ನು ಸರಳ ಅತಿ ಚಿಕ್ಕ ಘಟಕಗಳಾಗಿ ಅವುಗಳನ್ನು ಪರಿವರ್ತಿಸುತ್ತವೆ. ಈ ರೀತಿ ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಗ್ರಂಥಿಗಳು ಎಲ್ಲಾ ಭಾಗಗಳನ್ನು ಸೇರಿ ನಾವು ಜೀರ್ಣಾಂಗ ವ್ಯೂಹ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ಇದು ನಮ್ಮ ಜೀರ್ಣಾಂಗ ವ್ಯೂಹದ ಕಿರು ಪರಿಚಯ. ಸೊ ಇಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕಾದ ಅಂಶವೆಂದರೆ ನಮ್ಮ ಜೀರ್ಣಾಂಗದಲ್ಲಿರುವಂತಹ ಬೇರೆ ಬೇರೆ ಭಾಗಗಳು ಬಾಯಿಯ ಕುಹರ, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಗುದದ್ವಾರ ಇವೆಲ್ಲವನ್ನು ನೀವು ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು. ನೀವೆಲ್ಲ ಈ ಚಿತ್ರದಲ್ಲಿ ಗಮನಿಸುವಂತೆ ಇದು ಬಾಯಿಯ ಕುಹರ, ಬಾಯಿಯ ಒಳಗಿರುವಂತಹ ಸ್ಥಳ. ನೆಕ್ಸ್ಟ್ ನಮ್ಮ ಕೆಳದವಡೆಯ ಕೆಳಗಿನ ಬದಿಯಲ್ಲಿ ಇಲ್ಲಿ ಲಾಲಾರಸ ಗ್ರಂಥಿಗಳಿವೆ. ಇವುಗಳ ಕಾರ್ಯವನ್ನು ನಾವೀಗ ಮುಂದೆ ತಿಳಿದುಕೊಳ್ಳೋಣ. ನಂತರ ಈ ಪೈಪ್, ಸೊ ಈ ಪೈಪ್ ಮತ್ತೇನಲ್ಲ, ಇದು ಅನ್ನನಾಳ. ನೆಕ್ಸ್ಟ್ ಅನ್ನನಾಳವು ಹೊಟ್ಟೆಯ ಭಾಗ ಅಂದ್ರೆ ಜಠರವನ್ನ ಪ್ರವೇಶಿಸುತ್ತದೆ. ಇದು ಜಠರ. ನೆಕ್ಸ್ಟ್ ಜಠರವು ಮುಂದೆ ಸಾಗುತ್ತಾ ಅದು ಸಣ್ಣ ಕರಳಾಗಿ ಮಾರ್ಪಾಡಾಗುತ್ತದೆ. ಈ ಸಣ್ಣ ಕರಳಿನ ಹಿಂದೆ ಮತ್ತು ಮುಂದೆ ಇಲ್ಲಿ ಯಕೃತ್ತು, ಇದು ಪಿತ್ತಕೋಶ, ಇದೇ ರೀತಿ ಇದು ಈ ಮೆಕ್ಕೆಜೋಳ ತರ ಇರುವಂತಹ ಭಾಗವು ಇದು ಮೇದೋಜೀರಕಾಂಗ. ಸೊ ಇವೆಲ್ಲವೂ ಜೀರ್ಣಕ್ರಿಯೆಯಲ್ಲಿ ಹಲವಾರು ಜೀರ್ಣರಸಗಳನ್ನು ಈ ಆಹಾರದಲ್ಲಿ ಸ್ರವಿಸುತ್ತವೆ. ನೆಕ್ಸ್ಟ್ ಈ ಸಣ್ಣ ಕರುಳಿನ ಭಾಗವು ಇಲ್ಲಿ ದೊಡ್ಡ ಕರಳಿಗೆ ಕನೆಕ್ಟ್ ಆಗುತ್ತದೆ. ಇದು ದೊಡ್ಡ ಕರಳು. ಈ ದೊಡ್ಡ ಕರಳು ಕೊನೆಗೆ ಇಲ್ಲಿ ಗುದನಾಳವಾಗಿ ಪರಿವರ್ತನೆ ಆಗುತ್ತದೆ. ಸೊ ನೆಕ್ಸ್ಟ್ ಗುದನಾಳದ ನಂತರ ಇದು ಗುದದ್ವಾರ. ಸೊ ಇಲ್ಲಿಂದ ಜೀರ್ಣವಾಗದಂತ ಆಹಾರವು ನಮ್ಮ ದೇಹದಿಂದ ಹೊರ ಹಾಕಲ್ಪಡುತ್ತದೆ. ಇನ್ನು ನಾವು ಜೀರ್ಣನಾಳದ ವಿವಿಧ ಭಾಗಗಳಲ್ಲಿ ಆಹಾರವು ಏನೇನಾಗುತ್ತದೆ ಅಂದರೆ ಯಾವ ರೀತಿ ಬದಲಾವಣೆ ಆಗುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಮೊದಲಿಗೆ ಬಾಯಿ ಮತ್ತು ಬಾಯಿಯ ಕುಹರ, ಇಲ್ಲಿ ಆಹಾರವು ಯಾವ ರೀತಿ ಬದಲಾವಣೆ ಆಗುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಬಾಯಿಯ ಮೂಲಕ ಆಹಾರವು ದೇಹದೊಳಗೆ ಸೇರುತ್ತದೆ. ದೇಹದೊಳಗೆ ಸೇರಿಸುವಂತ ಈ ಕ್ರಿಯೆಯನ್ನು ನಾವು ಆಹಾರ ಸೇವನೆ ಅಂದರೆ ಇಂಜೆಷನ್ ಎಂದು ಕರೆಯುತ್ತೇವೆ. ಸೊ ಬಾಯಿಯಲ್ಲಿ ಆಹಾರವು ಸೇವಿಸಿದ ನಂತರ ಮೊದಲು ಆಹಾರವು ಹಲ್ಲುಗಳ ಜೊತೆಗೆ ಸಂಪರ್ಕಕ್ಕೆ ಬರುವುದು. ಸೊ ಇಲ್ಲಿ ನಾವು ಸ್ವಲ್ಪ ಮಾನವನಲ್ಲಿರುವಂತಹ ಹಲ್ಲುಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನೀವೆಲ್ಲ ಕೇಳಿರಬಹುದು, ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜ ಅಜ್ಜಿಗಳ ಬಗ್ಗೆ ಮಾತಾಡ್ತಿರುವುದು. ಅದು ಹಾಲು ಹಲ್ಲು ಮತ್ತು ಶಾಶ್ವತ ಹಲ್ಲು. ಏನಿದೆ ಹಾಗಂದರೆ, ಕೆಲವು ವರ್ಷಗಳ ಹಿಂದೆ ನಿಮ್ಮ ಹಲ್ಲು ಬಿದ್ದು ಹೋದ ಬಗ್ಗೆ ನಿಮಗೆ ನೆನಪಿದೆ ಅಂದರೆ ಈಗ ನೀವು 7ನೇ ತರಗತಿ, ಹೆಚ್ಚು ಕಡಿಮೆ ನಿಮ್ಮ 3ನೇ ತರಗತಿ 4ನೇ ತರಗತಿಯಲ್ಲಿ ನಿಮಗೆ ಕೆಲವೊಂದು ಹಲ್ಲುಗಳು ಬಿದ್ದಿರಬಹುದು. ಸೊ ಆ ಹಲ್ಲುಗಳು ಶೈಶವಾವಸ್ಥೆಯಲ್ಲಿ ಪ್ರಾಥಮಿಕ ಹಲ್ಲುಗಳು ಬೆಳೆಯುತ್ತವೆ. ನಂತರವು 6ರಿಂದ 8 ವರ್ಷದ ಪ್ರಾಯ ನಡುವೆ ಬಿದ್ದು ಹೋಗುತ್ತವೆ. ಸೊ ಇವು ಪರ್ಮನೆಂಟ್ ಹಲ್ಲುಗಳೆಲ್ಲ. ನಂತರ ಇವುಗಳಿಗೆ ನಾವು ಹಾಲು ಹಲ್ಲುಗಳು ಅಂದರೆ ಮಿಲ್ಕ್ ಟೀತ್ ಎಂದು ಕರೆಯುತ್ತೇವೆ. ಇವು ಬಿದ್ದು ಹೋದ ನಂತರ ಇವುಗಳ ಬದಲಿಗೆ ಮೂಡುವಂತಹ ಹಲ್ಲುಗಳೇ ಇವು ಶಾಶ್ವತ ಹಲ್ಲುಗಳು, ಪರ್ಮನೆಂಟ್ ಟೀತ್. ಇವು
ಒಬ್ಬ ಮನುಷ್ಯನ ಜೀವನ ಪರ್ಯಂತ ಇರಬಹುದು, ಅಥವಾ ವೃದ್ಧಾಪ್ಯದಲ್ಲಿ ಅಥವಾ ಯಾವುದೋ ಒಂದು ಹಲ್ಲಿನ ರೋಗದಿಂದಾಗಿ ಇವು ಸಹ ಬಿದ್ದು ಹೋಗಬಹುದು. ಅದಕ್ಕಾಗಿ ವಿದ್ಯಾರ್ಥಿಗಳು ನಿಮ್ಮ ಹಲ್ಲುಗಳ ಬಗ್ಗೆ ಚೆನ್ನಾಗಿ ಕಾಳಜಿ ಇರಲಿ. ಏಕೆಂದರೆ ಈ ಹಲ್ಲುಗಳ ತೊಂದರೆ ಉಂಟಾದರೆ ಆ ನೋವು ಸಹಿಸಲಾಗದಷ್ಟು ನೋವಾಗಿರಬಹುದು. ಆದ್ದರಿಂದ ಚೆನ್ನಾಗಿ ಹಲ್ಲುಗಳನ್ನು ಉಜ್ಜಿ. ಬೆಟರ್ ಒಂದು ಬಾರಿ ಮಾರ್ನಿಂಗ್, ಒಂದು ಬಾರಿ ಮಲಗುವಕ್ಕಿಂತ ಮೊದಲು 2 ಬಾರಿ ನೀವು ದಂತ ವೈದ್ಯರನ್ನು ಕೇಳಿದರೆ ಅವರು ಸಹ ನಿಮಗೆ ಇದನ್ನು ಹೇಳುವುದು. ದಿನಕ್ಕೆ ನಾವು 2 ಬಾರಿ ಹಲ್ಲುಗಳನ್ನು ಉಜ್ಜಬೇಕು. ನಾವೆಲ್ಲ ಬಹಳಷ್ಟು ಜನ ರಾತ್ರಿ ಆಹಾರ ಸೇವಿಸಿದ ನಂತರ ಹಾಗೆ ನೀರನ್ನು ಕುಡಿದು ಮಲಗಿಕೊಳ್ಳುತ್ತೇವೆ. ಸೊ ಈ ರೀತಿ ಹಲ್ಲುಗಳ ಮಧ್ಯ ಉಳಿದಂತ ಆಹಾರದ ಚಿಕ್ಕ ಚಿಕ್ಕ ಪದಾರ್ಥಗಳು ಅಥವಾ ಭಾಗಗಳು ಹಾಗೂ ಕೆಲವೊಂದು ಸಕ್ಕರೆ ಅಂಶ, ಇವು ಬಾಯಿಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳಿಗೆ ಒಂದು ತರ ಪಾಟಿ ಇದ್ದ ಹಾಗೆ. ಸೊ ಇವೆಲ್ಲ ಬ್ಯಾಕ್ಟೀರಿಯಾಗಳು ಆ ಆಹಾರವನ್ನು ಕೊಳೆಸಲು ಪ್ರಾರಂಭಿಸುತ್ತವೆ. ಆವಾಗ ಅಲ್ಲಿರುವಂತಹ ಆಸಿಡ್ ನಮ್ಮ ಹಲ್ಲಿನ ಮೇಲಿರುವಂತಹ ರಕ್ಷಾ ಕವಚವಾದ ಎನಾಮಲ್ ಅನ್ನುವಂಥ ಭಾಗವನ್ನು ಹಾಳು ಮಾಡುತ್ತದೆ. ಈ ಎನಾಮಲ್ ಹಾಳಾದರೆ ನಂತರ ಆ ಬ್ಯಾಕ್ಟೀರಿಯಾಗಳು ಡೈರೆಕ್ಟ್ ಆಗಿ ನಮ್ಮ ಹಲ್ಲನ್ನು ಅಟ್ಯಾಕ್ ಮಾಡಬಹುದು. ಇದರಿಂದ ನಮ್ಮ ಹಲ್ಲುಗಳು ಹುಳುಕಾಗಬಹುದು. ಆದ್ದರಿಂದಲೇ ಬೆಟರ್ ರಾತ್ರಿ ಮಲಗೋಕ್ಕಿಂತ ಮೊದಲು ಒಮ್ಮೆ ಬ್ರಷ್ ಮಾಡಿ. ಇದರಿಂದ ಬ್ಯಾಕ್ಟೀರಿಯಾಗಳಿಗೆ ಯಾವುದೇ ಆಹಾರ ಸಿಗದೆ ನಿಮ್ಮ ಹಲ್ಲುಗಳು ಸುರಕ್ಷಿತವಾಗಿ ಉಳಿಯಬಹುದು. ಓಕೆ, ಮುಂದುವರಿಸೋಣವೇ. ನಾವು ಆಹಾರವನ್ನು ಹಲ್ಲಿನಿಂದ ಯಾಂತ್ರಿಕವಾಗಿ ಜಗಿದು ಚಿಕ್ಕ ಚಿಕ್ಕ ಅಂದ್ರೆ ಸಣ್ಣ ಸಣ್ಣ ತುಂಡುಗಳಾಗಿಸುತ್ತೇವೆ. ಪ್ರತಿ ಹಲ್ಲು ವಸರಿನಲ್ಲಿರುವ ಪ್ರತ್ಯೇಕ ದಂತಕುಳಿ ಬೇರೂರಿದೆ. ಸೊ ನಮ್ಮ ಹಲ್ಲುಗಳ ಸ್ವರೂಪದಲ್ಲಿ ವಿಭಿನ್ನವಾಗಿದ್ದು ಇವು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಈ ಚಿತ್ರದಲ್ಲಿ ನೀವು ನೋಡಬಹುದು, ನಮಗೆ ಕೆಳದವಡೆ ಮತ್ತು ಮೇಲ್ದವಡೆಯಲ್ಲಿ ಈ ರೀತಿ ಹಲ್ಲುಗಳು ಇರುತ್ತವೆ. ಉದಾಹರಣೆಗೆ ಇದೊಂದು ನೀವು ಕೆಳದವಡೆ ಹಲ್ಲುಗಳೆಂದು ತಿಳಿದುಕೊಂಡಾಗ, ಸೊ ಇಲ್ಲಿ ಮೊದಲನೇ ಪ್ರಕಾರದ ಹಲ್ಲು ಬಾಚಿ ಹಲ್ಲು. ಈ ಬಾಚಿ ಹಲ್ಲು 4 ಬಾಚಿ ಹಲ್ಲುಗಳನ್ನು ನಾವು ಹೊಂದಿರುತ್ತೇವೆ. ನೆಕ್ಸ್ಟ್ ಇದು ಕೋರೆ ಹಲ್ಲು 1, 2. ಸೊ ನಾವು 2 ಕೋರೆ ಹಲ್ಲುಗಳನ್ನು ಹೊಂದಿರುತ್ತೇವೆ. ಇವು ನಮಗೆ ಆಹಾರವನ್ನು ಹರಿಯಲು ಸಹಾಯ ಮಾಡುತ್ತವೆ. ನೆಕ್ಸ್ಟ್ ಅವುಗಳ ಹಿಂದೆ ಇರುವಂತಹ ಇವು ಕಿರು ದವಡೆ ಹಲ್ಲುಗಳು. ಸೊ ಇವು ಸಹ ನಮಗೆ ಆಹಾರವನ್ನು ಅಗೆಯಲು ಸಹಾಯ ಮಾಡುತ್ತವೆ. ಕೊನೆಗೆ ಈ 3 ಹಲ್ಲುಗಳು, ಅದೇ ರೀತಿ ಈ ಬದಿಯ 3 ಹಲ್ಲುಗಳು, ಇವು ದವಡೆ ಹಲ್ಲುಗಳು. ಸೊ ಈ ಹಲ್ಲುಗಳನ್ನು ನೀವು ಕೌಂಟ್ ಮಾಡಿದರೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16. ಸೊ ಒಟ್ಟಾರೆಯಾಗಿ ನಮ್ಮ ಕೆಳದವಡೆಯಲ್ಲಿ 16 ಹಲ್ಲುಗಳು, ಇದೇ ರೀತಿ ಮೇಲ್ದವಡೆಯಲ್ಲಿ 16 ಹಲ್ಲುಗಳನ್ನು ನಾವು ಹೊಂದಿರುತ್ತೇವೆ. ಸೊ ಒಟ್ಟಾರೆಯಾಗಿ ನಮ್ಮ ಬಾಯಿಯಲ್ಲಿರುವಂತಹ ಒಟ್ಟು ಹಲ್ಲುಗಳು 32. ಸೊ ಈ ರೀತಿ ನಾವು 32 ಹಲ್ಲುಗಳನ್ನು ನಮ್ಮ ಆಹಾರವನ್ನು ಅಗೆಯಲು ಬಳಸುತ್ತೇವೆ. ವಿದ್ಯಾರ್ಥಿಗಳು, ಈಗ ಇಲ್ಲಿ ಒಂದು ಹಲ್ಲಿಗೆ ಸಂಬಂಧಪಟ್ಟಂತ ಒಂದು ಕೋಷ್ಟಕ, ತುಂಡು ಮಾಡುವ ಮತ್ತು ಕಚ್ಚುವಂತ ಹಲ್ಲುಗಳು, ಇವು ಬಾಚಿ ಹಲ್ಲು. ಸೊ ಬಾಚಿ ಹಲ್ಲು. ಮೇಲ್ದವಡೆಯಲ್ಲಿಯೂ ಸಹ ಇವು ಬಾಚಿ ಹಲ್ಲು ಎಂದು ನಾವು ಕರೆಯುತ್ತೇವೆ. ಸೊ ಇನ್ನು ಇವುಗಳ ಸಂಖ್ಯೆ ಕೆಳದವಡೆಯಲ್ಲಿ 4 ಬಾಚಿ ಹಲ್ಲುಗಳು, ಮೇಲ್ದವಡೆಯಲ್ಲಿ 4 ಬಾಚಿ ಹಲ್ಲುಗಳು, ಒಟ್ಟಾರೆಯಾಗಿ 8. ಇನ್ನು ಚುಚ್ಚುವ ಮತ್ತು ಹರಿಯುವಂತ ಹಲ್ಲುಗಳು. ಸೊ ಈಗಾಗಲೇ ನೀವು ತಿಳಿದುಕೊಂಡಿರುವಂತೆ ಕೋರೆ ಹಲ್ಲುಗಳು. ಅದೇ ರೀತಿ ಮೇಲ್ದವಡೆಯಲ್ಲಿ ಸಹ ಕೋರೆ ಹಲ್ಲುಗಳು. ಸೊ ಕೆಳದವಡೆಯಲ್ಲಿ 2 ಕೋರೆ ಹಲ್ಲುಗಳು, ಮೇಲ್ದವಡೆಯಲ್ಲಿ 2 ಕೋರೆ ಹಲ್ಲುಗಳು. ಸೊ ಒಟ್ಟಾರೆಯಾಗಿ 4 ಕೋರೆ ಹಲ್ಲುಗಳು. ಇನ್ನು ಜಗಿಯುವ ಮತ್ತು ಅರಿಯುವ ಹಲ್ಲುಗಳು. ಸೊ ಈಗಾಗಲೇ ತಿಳಿದುಕೊಂಡಿರುವಂತೆ ಕಿರುದವಡೆ ಮತ್ತು ದವಡೆ ಹಲ್ಲುಗಳು. ಸೊ ಕಿರುದವಡೆ ಪ್ಲಸ್ ದವಡೆ ಹಲ್ಲುಗಳು. ಅದೇ ರೀತಿ ನಮ್ಮ ಮೇಲ್ದವಡೆಯಲ್ಲಿ ಸಹ ಕಿರುದವಡೆ ಪ್ಲಸ್ ದವಡೆ ಹಲ್ಲುಗಳು. ಸೊ ಒಟ್ಟಾರೆಯಾಗಿ ಕಿರುದವಡೆಗಳು
4 ದವಡೆ ಹಲ್ಲುಗಳು 6. ಅದೇ ರೀತಿ ಕಿರು ದವಡೆಗಳು ಮೇಲ್ದವಡೆಯಲ್ಲಿ 4 ಪ್ಲಸ್ ದವಡೆ ಹಲ್ಲುಗಳು 6. ಅಂದರೆ ಒಟ್ಟಾರೆಯಾಗಿ ಮೇಲ್ದವಡೆಯಲ್ಲಿ 10 ಹಲ್ಲುಗಳು, ಕೆಳ ದವಡೆಯಲ್ಲಿ 10 ಹಲ್ಲುಗಳು. ಒಟ್ಟಾರೆಯಾಗಿ 20 ಹಲ್ಲುಗಳು. 20 ಪ್ಲಸ್ 8 28 ಪ್ಲಸ್ 4 ಒಟ್ಟಾರೆಯಾಗಿ 32 ಹಲ್ಲುಗಳನ್ನು ನಾವು ಹೊಂದಿರುತ್ತೇವೆ. ಇದು ಹಲ್ಲುಗಳ ಬಗ್ಗೆ ಒಂದು ಕಿರು ಪರಿಚಯ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಪ್ರಾಣಿಗಳಲ್ಲಿ ಪೋಷಣೆ ಈ ಪಾಠದಲ್ಲಿ ಆಹಾರ ಸೇವನೆಯ ಹಲವು ವಿಧಾನಗಳು ಹಾಗೂ ಮನುಷ್ಯರಲ್ಲಿ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವಂತ ಬೇರೆ ಬೇರೆ ಅಂಗಗಳ ಕುರಿತು ತಿಳಿದುಕೊಂಡೆವು. ಅದಲ್ಲದೆ ಬಾಯಿ ಮತ್ತು ಬಾಯಿಯ ಕುಹರ ಹಾಗೂ ಹಲ್ಲುಗಳ ರಚನೆ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಇನ್ನು ಮನುಷ್ಯರ ಉಳಿದ ಜೀರ್ಣಕ್ರಿಯೆಯ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋನು ಮತ್ತೆ ನೋಡಿ ಪಾಠವನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆ ಗಂಟೆ ಚಿತ್ರವನ್ನು ಸಹ ಒಮ್ಮೆ ಒತ್ತಿ. ಹಾಗೂ ವಿದ್ಯಾರ್ಥಿಗಳೇ, ಈ ವಿಡಿಯೋ ಬಗ್ಗೆ ನಿಮ್ಮ ಫ್ರೆಂಡ್ಸ್ ನಲ್ಲಿ ಸಹ ಹಂಚಿಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಪಾಠದ ಉಳಿದ ಭಾಗವನ್ನು ಹಾಗೂ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.